ದಿಸ್ ಮಾರ್ನಿಂಗ್, ಈ ಒಂದು ಬೆಳಗಿನ ಸಮಯದಲ್ಲಿ ಬಂದಿರುವಂಥ ದೇವರ ಮಗುವೆ, ಈ ಒಂದು ನಿರ್ಧಾರ ನಮ್ಮೊಳಗೆ ಈ ದಿನ ಮಾಡೋಣ. ಏನದು? ನಾನು ಯಾವ ಕಾರಣಕ್ಕೂ ನಾನು ದೇವರ ವಿರುದ್ಧವಾಗಿ ನಾನು ಮಾತನಾಡೋದಿಲ್ಲ. ನಮ್ಮ ಬಾಯಿಂದ ಬರುವಂಥ ಒಂದೊಂದು ಮಾತುಗಳು ನಮ್ಮ ಜೀವಿತದ ಮೇಲೆಯೇ ಬೆಂಕಿ ಕೆಂಡಗಳನ್ನ ಸುರಿಸ್ಕೋತಾ ಇದ್ದೀವಿ. ನಾವು ಕೆಂಡಗಳನ್ನ ಸುರಿಸ್ಕೋತಾ ಇದ್ದೀವಿ. ನಮ್ಗನ್ಸ್ತದೆ ದೇವರು ಇದೆಲ್ಲ ಕೇಳಿಬಿಟ್ರೆ ದೇವರು ಬಂದ್ಬಿಟ್ಟು ಅವಾಗಾದರೂ ದೇವರಿಗೆ ನನ್ನ ಮೇಲೆ ಯೋಚನೆ, ನೋ ನೋ ನೋ, ಡೋಂಟ್ ಪ್ಲೇ ವಿತ್ ಫೈರ್. ಆತನು ಆಗ ಏನು ದಹಿಸುವ ಅಗ್ನಿ ಏನು ಮಾಡ್ತದೆ ಎಂಬುದಾಗಿ ಕೈ ಇಟ್ಟು ನೋಡಕ್ಕೆ ಹೋಗ್ಬೇಡ. ಆತನು ಭಯಂಕರ ದೇವರುಗಳಲ್ಲಿ ಆತನು ಭಯಂಕರನಾದ ದೇವರೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಓದಿ 6ನೇ ವಾಕ್ಯ 6-7. ನಾನು ಹೇಳೋದನ್ನು ಎಲ್ಲರೂ ಒಂದು ನಿಮಿಷ ಗಮನಿಸ್ರಿ. ಇವತ್ತು ನಾವು ನಮ್ಮ ಕಣ್ಣಿಂದ ನಾವು ಉರಿಮಂಡಲಗಳನ್ನ ನೋಡ್ತಾ ಇಲ್ಲ, ಹೌದಲ್ವಾ? ನಾವು ನೋಡ್ತಾ ಇಲ್ವ? ಏನು ಹೇಳಿದೆ ಇವಾಗ, ಏನಾಯಿತು? ಇವಾಗ ಮಾತಾಡಿದೆ, ಇವಾಗ ಏನಾಯಿತು? ಬಟ್ ಐ ಟೆಲ್ ಯು, ಟ್ರೂಲಿ ಐ ಟೆಲ್ ಯು, ಯಾಕೆ ಸರ್ಪಗಳು ಬಂದವು? ಅದು ಶಾಪವನ್ನು ತೋರಿಸ್ತದೆ. ಯಾಕೆ ಉರಿಮಂಡಲಗಳು ಬಂದವು? ಬಿಕಾಸ್ ಇಟ್ ಡಿಪಿಕ್ಟ್ಸ್, ಇಟ್ ಶೋಸ್ ದ್ಯಾಟ್ ಇಟ್ ಈಸ್ ಅ ಕರ್ಸ್. ಅಲ್ಲಿ ಹುಲಿಗಳು ಬರಲಿಲ್ಲ, ಅಲ್ಲಿ ಚಿರತೆಗಳು ಬರಲಿಲ್ಲ, ಅಲ್ಲಿ ಬಂದಂಥ ಸರ್ಪ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಸರ್ಪವನ್ನು ನೋಡಿಯೇ ದೇವರು ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಅಲ್ವಾ, ದೇವರು ಸರ್ಪವನ್ನು ನೋಡಿ ಶಪಿಸ್ತಾರೆ. ಶಾಪ ನಿಮ್ಮ ಜೀವಿತದಲ್ಲಿ ಬರ್ತದೆ. ಏನು ಮಾಡ್ತದೆ? ವೆನ್ ಯು ಸ್ಪೀಕ್ ಅಗೇನ್ಸ್ಟ್ ಗಾಡ್ ಆ್ಯಂಡ್ ಈಸ್ ಸರ್ವೆಂಟ್, ಆತನ ಸೇವಕನ ಮೋಶೆ ವಿರುದ್ಧವಾಗಿ, ದೇವರ ವಿರುದ್ಧವಾಗಿ ಮಾತನಾಡಿದಾಗ ಅವ್ರ ಜೀವಿತದಲ್ಲಿ ದೇವರು ಸರ್ಪಗಳನ್ನು ಬರಮಾಡಿದ್ರು. ಶಾಪಕ್ಕೆ ಡೋರ್ ಓಪನ್ ಮಾಡ್ಕೊಳ್ತೀರಾ ನಿಮ್ಮ ಜೀವಿತದಲ್ಲಿ ನೀವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದನ್ನ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ? ನೀವು ಈ ಒಂದು ಸತ್ಯನ ತಿಳ್ಕೊಳ್ಳದೆ 40 ದಿನ ಉಪವಾಸ ಮಾಡಿದ್ರು ನೀವು ಆಶೀರ್ವದಿಸಲ್ಪಡಲ್ಲ. ಈ ಸತ್ಯವನ್ನು ತಿಳ್ಕೊಳ್ಳದೆ ನೀವು ಎಷ್ಟು ಹಗಲು ರಾತ್ರಿ ಪ್ರಾರ್ಥನೆ ಮಾಡಿದ್ರು ಕೂಡ ನಿಮ್ಮ ಪ್ರಾರ್ಥನೆ ಕೇಳಲ್ಪಡಲ್ಲ. ಬಿಕಾಸ್ ಗಾಡ್ ವಾಂಟ್ಸ್ ಟು ರಿವೀಲ್ ದ ಟ್ರೂತ್ ಟು ಯು. ನೀವು ಸತ್ಯವನ್ನು ತಿಳಿದುಕೊಳ್ಬೇಕಾದ್ರೆ ಆ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ಹಲ್ಲೆಲೂಯಾ. You need to come out. You need to come out. You need to come out. Hallelujah. ದೇವರ ಬಗ್ಗೆ ದೇವರ ನಾಮವನ್ನು ಉಚ್ಚರಿಸುವುದಕ್ಕೆ ಯೋಗ್ಯತೆ ಇಲ್ಲದಿರುವಂಥ ನಮ್ಮ ಜೀವಿತದಲ್ಲಿ, ಅದು ಸ್ತುತಿಯೋ ಮಹಿಮೆನೋ, ಆತನ ಬಾಯಲ್ಲಿ, ನಮ್ಮ ಬಾಯಲ್ಲಿ ಆತನ ನಾಮವನ್ನು ಹೇಳುವುದಕ್ಕೂ ಯೋಗ್ಯತೆ ಇಲ್ಲದೆ ಇರುವಂಥ ಈ ಜೀವಿತದಲ್ಲಿ ಆತನ ದೂಷಿಸೋದಕ್ಕೆ ಹೇಗ್ರಿ ಧೈರ್ಯ ಬರ್ತದೆ? ಹಲ್ಲೆಲೂಯಾ. ಹೇಳೋದು ನಿಮಗೆ ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಅನೇಕ ಉದಾಹರಣೆಗಳನ್ನ ನಾನು ಹೇಳ್ಬೋದು. ಬಟ್ ಐ ಟೆಲ್ ಯು ದಿಸ್ ಮಾರ್ನಿಂಗ್, ದ ಬೈಬಲ್ ಸೇಸ್ ಸರ್ಪಗಳು ಬಂದು ಸರ್ಪಗಳು ಕಚ್ಚದು. ಈ ದಿನ ನಾನು ಹೇಳ್ತೇನಲ್ಲ, ಮಾತನಾಡಿರುವಂಥ ನಮ್ಮ ಜೀವಿತಗಳಲ್ಲಿ ಇವಾಗ ಎಲ್ಲೋ ಉದಾಹರಣೆಗಳು ಬೇಡ, ನಮ್ಮ ಜೀವಿತಗಳನ್ನು ಪರಿಶೋಧಿಸಿ ನೋಡ್ಕೊಳ್ಳೋದಾದರೆ ಈ ದಿನ ಬಂದು ನೀವು ಕಣ್ಣಿಂದ ನೀವು ಉರಿ ಮಂಡಳಗಳನ್ನ ನೋಡದೇ ಇರ್ಬೋದು, ಆದರೆ ಉರಿತಾ ಇದೆ ಅಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೆ ಆ ನೋವುಗಳಿದೆ ಅಲ್ವಾ? ಎಷ್ಟೇ ಬಾರಿ ಪ್ರಯತ್ನ ಪಟ್ಟರೂ ಮೇಲೆದ್ದಳಕ್ಕೆ ಆಗ್ತಾ ಇಲ್ಲ ಅಲ್ವಾ? ಎಷ್ಟೇ ದಿನದಿಂದ ಕಣ್ಣೀರು ಇಡ್ತಾ ಇದ್ರು, ಉಪವಾಸ ಇದ್ರೂ ಕೂಡ ಆ ಪ್ರಾರ್ಥನೆಗೆ ಉತ್ತರ ಬರ್ತಾ ಇಲ್ಲ ಅಲ್ಲ. ಯಾಕೆ ಗೊತ್ತರ? ದೇವರ ವಿರುದ್ಧವಾಗಿ ಮಾತನಾಡಿದಂಥ ಆ ಒಂದು ಮಾತುಗಳು. ಹಲ್ಲೆಲೂಯಾ. ದೇವರನ್ನ ಬಿಡು, ಏನು ದೇವರ ಒಂದು ವಿಷಯ ಎಂಬುದಾಗಿ ಬರಬೇಕಾದರೆ ನಮ್ಮ ಹೃದಯಗಳ ನಡಗಲಿ, ನಮ್ಮ ಹೃದಯಗಳು ನಡಗಲಿ. ಹಲ್ಲೆಲೂಯಾ. ಮುಂದೆ ಹೋದೋಣ. ಈ ಇಸ್ರಾಯೇಲ್ ಜನರು ದೇವರ ವಿರುದ್ಧವಾಗಿ ಮಾತನಾಡಿದಾಗ ಅವರ ಮಧ್ಯದಲ್ಲಿ ಸರ್ಪಗಳು ಬಂದ್ಬಿಟ್ವು. ಸೊ ಸರ್ಪಗಳು ಬಂದಾಗ ಏನಾಯಿತು? ಅದು ಜನರನ್ನ ಕಡಿಯೋದಕ್ಕೆ ಆರಂಭಿಸ್ತು. ಹಲ್ಲೆಲೂಯಾ. ಇದರಲ್ಲಿ 3 ಭಾಗ ಜನರು. ಒಂದು, ಇನ್ನೂ ಕಡಿಸ್ಕೊಳ್ಳದೇ ಇರೋಂಥವ್ರು. ಇನ್ನೂ ಸ್ವಲ್ಪ ಜನ ಕಡಿಸ್ಕೊಂಡು ಆ ನೋವಲ್ಲಿ, ಆ ವಿಷಯದಲ್ಲಿ ಒದ್ದಾಡ್ತಾ ಇರೋರು, ಸಾವಿನ ಹತ್ರ ಇರೋರು. ಇನ್ನೂ ಕೆಲವೊಬ್ಬರು ಸತ್ತು ಹೋಗಿರೋರು. ಇವಾಗ ದೇವರ ವಿರುದ್ಧವಾಗಿ ಮಾತನಾಡ್ತಾ ನಾವು ಯಾವ ಭಾಗದಲ್ಲಿದ್ದೀವಿ ಎಂಬುದಾಗಿ ನೀವು ಯೋಚನೆ ಮಾಡಿಕೊಡ್ರಿ. ಕೆಲವು ಜನ ಇಲ್ಲವೇ ಇಲ್ಲ. ಇವತ್ತು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ?
ಗಾಡ್ಸ್ ವರ್ಡ್ ಇಸ್ ಸೋ ಪವರ್ಫುಲ್. ದೇವರ ವಾಕ್ಯ ಎಷ್ಟು ಬಲವುಳ್ಳದಂದರೆ, ಆಮೆನ್. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೋಹಾನನ್ ಹೇಳ್ತಾನೆ, ಆತನ ನಾ ಕಂಡಾಗ ಸತ್ತ ಎಣ ಬಿದ್ದಂಗೆ ಬಿದ್ದೆ ಎಂಬುದಾಗಿ. ಯಾವ ಯೋಹಾನ ಗೊತ್ತಾ? ಯಾವ ಯೋಹಾನ ಯೇಸುನೊಂದಿಗೆ ಇದ್ದನೋ ಹಾಗೆ ಆ ಯೋಹಾನನು. ಆಮೆನ್. ನಾನು ನಿಮ್ಮನ್ನು ಹೇಳ್ತಾ ಇರೋದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ನೀವು ಯಾವ ದೇವರನ್ನ ಬಾಯಿಂದ ಯೇಸುವೇ ಅಂತ ಕರಿತೀರೋ ಆ ನಾಮದ ಮುಂದೆ ಭೂಮಿಯಲ್ಲಿ ಅಲ್ಲ, ಪಾತಾಳದಲ್ಲ ಅಲ್ಲ, ಪರಲೋಕದಲ್ಲೂ ಎಲ್ಲ ಮೊಣಕಾಲುಗಳು ಬಗ್ತವೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆಮೆನ್. ಸ್ವರಮಂಡಲಗಳು, ಕಿನ್ನರಿಗಳು, ಆಮೆನ್, ಜೀವವುಳ್ಳ ಎಲ್ಲವೂ ಆತನನ್ನು ಆರಾಧಿಸ್ತದೆ ಎಂಬುದಾಗಿ ಕೀರ್ತನೆಗಾರನು ಹೇಳ್ತಾನೆ. ಆಮೆನ್. ಹಲ್ಲೆಲೂಯಾ. ಆಮೆನ್. ನಕ್ಷತ್ರ ಮಂಡಳಗಳು, ಆಮೆನ್, ಎಲ್ಲ ಪರಲೋಕದಲ್ಲಿರುವ ಸೂರ್ಯ, ಚಂದ್ರ, ನಕ್ಷತ್ರಗಳು ಎಲ್ಲವೂ ಕೂಡ ಆತನ ಮುಂದೆ ಅಡ್ಡ ಬೀಳ್ತದೆ. ಹಲ್ಲೆಲೂಯಾ. ಮರಣವೂ ಕೂಡ ಆತನನ್ನು ಎದುರುತ್ತದೆ. ಆ ದೇವರನ್ನು ನಾವು ಎಷ್ಟು ಭಯಭಕ್ತಿಯಾಗಿ ದೇವರ ವಾಕ್ಯದಲ್ಲಿ, ಅದಕ್ಕೆ ಕೀರ್ತನೆಗಾರನಾದ ದಾವೀದನು ಹೇಳ್ತಾರೆ, ನಡುಕದಿಂದ ಆತನಲ್ಲಿ ಉಲ್ಲಾಸಿಸಿರಿ. ಆಮೆನ್. ವೆನ್ ಯು ಆರ್ ಸೇಯಿಂಗ್ ಜೀಸಸ್ ಫ್ರಮ್ ಯುವರ್ ಮೌತ್, ನಿಮ್ಮ ಬಾಯಿಂದ ಯೇಸು ಅನ್ನೋ ಮಾತು ಬರ್ತಾ ಇದೆ ಅಂದರೆ ಅದನ್ನು ಯಾವ ಒಂದು ಅರ್ಥದಿಂದ ನೀವು ಮಾತನಾಡ್ತಿದ್ರೆ ಅದಕ್ಕೆ ಏನು ಘನವನ್ನು ಸಲ್ಲಿಸ್ತಾ ಇದ್ದೀರಾ ಎಂಬುದಾಗಿ ತಿಳ್ಕೊಳ್ರಿ. ಆಮೆನ್. ಹಲ್ಲೆಲೂಯಾ. ದೂತರು ಕೂಡ ಪರಲೋಕದಲ್ಲಿ ಆತನ ನಾಮವನ್ನು ಕರೆಯೋದಿಲ್ಲ. ಆಮೆನ್. ಹಲ್ಲೆಲೂಯಾ. ದೂತರು ಕೂಡ ಆತನು ಪರಿಶುದ್ಧನು, ಸೇನೆಗಳ ಕರ್ತನು ಪರಿಶುದ್ಧನು. ಆಮೆನ್. ಹಲ್ಲೆಲೂಯಾ. ನೋ ಒನ್ ಕಾಲ್ಸ್, ಆಮೆನ್, ಆಮೆನ್, ಸಿದ್ದರಾಮಯ್ಯ ಎಂಬುದಾಗಿ ಯಾರೂ ಕರೆಯೋದಿಲ್ಲ. ಅಲ್ಲಿ ಮುಖ್ಯಮಂತ್ರಿಗಳು ಎಂಬುದಾಗಿ ಕರೀತಾರೆ. ಆದರೆ ನಾವು ಹೆಂಗೆ ಕರಿತೇವೆ? ಮಕ್ಕಳಲ್ವಾ, ತಂದೆ ಹೆಸರನ್ನು ನಾವು ಕರಿತೇವೆ. ನನ್ನ ಹೆಸರು, ನನ್ನೊಂದಿಗೆ ನನ್ನ ತಂದೆ ಹೆಸರನ್ನು ನಾನು ಸೇರಿಸ್ಕೊಂಡಿದ್ದೇನೆ. ಸ್ಟೀಫನ್ ಆಲ್ಬರ್ಟ್ ಅಂತಾನೆ ಕರೆಯಂಗೆ ದೇವರು ಅಬ್ರಹಾಮನ ದೇವರೆಂಬುದಾಗಿ ತನ್ನನ್ನು ಸೇರಿಸ್ಕೊಂಡೇ ಮಾತನಾಡಿದ್ರಲ್ವ. ಅದರ ಅರ್ಥ ಪ್ರೀತಿ, ಅದರ ಅರ್ಥ ಆಮೆನ್, ಆತ ನಮ್ಮ ಸಂಗಡ ಇದ್ದಾನೆನ್ನುವಂಥ ಅದು ತೋರಿಸ್ತದೆ ಹೊರತು ಅದು ಆಮೆನ್, ಅದು ಭಯ ಇಲ್ಲದೆ ಇರೋದಕ್ಕಲ್ಲ, ಅಪಹಾಸ್ಯಕ್ಕೆ ಅಲ್ಲ. ಎಷ್ಟು ಜನಕ್ಕೆ ನಾನು ಹೇಳೋದು ಅರ್ಥ ಆಗ್ತಾ ಇದೆ? ಆಮೆನ್. ಹಲ್ಲೆಲೂಯಾ. ಐ ಟೆಲ್ ಯು, ಆಮೆನ್, ಈ ದಿನ ನಿಮ್ಮ ಬೈಬಲ್ಗಳು ಹೇಗಿದ್ದಾವೆ? ನಿಮ್ಮ ಬೈಬಲ್ಗಳನ್ನ ಯಾವಾಗ ಉಪಯೋಗಿಸ್ತೀರಾ? ಭಾನುವಾರ ಹುಡುಕ್ತೀರಾ ನಿಮ್ಮ ಬೈಬಲ್ಗಳನ್ನ? ಕಾಲನ್ನ ಚಾಚ್ಕೊಂಡು ಬೈಬಲ್ ಕಾಲ ಹತ್ರ ಇರ್ತದೆ, ಕಾಲ್ ಕಡೆ ಇಟ್ಕೊಂಡಿರ್ತೀರ. ಆಮೆನ್. ಮಲ್ಕೊಂಡು ಬೈಬಲ್ ಓದ್ತೀರಾ? ಐ ಟೆಲ್ ಯು, ಯಾರ ಜೊತೆ ಹಾಡ್ತಾ ಇದ್ದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್. ಪ್ರೇಯರ್ ನಡೀತಾ ಇರ್ತದೆ, ಮನೆಯಲ್ಲಿ ಒಳಗೋಗಿ ಮಲ್ಕೋತಾ ಇದ್ದೀರ. ಹಲ್ಲೆಲೂಯಾ. ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ವಾಟ್ ಆರ್ ಯು ಡೂಯಿಂಗ್? ಡೂ ಯು ಥಿಂಕ್ ಏನಾಗ್ತದೆ ಬಿಡು ಅಂತ? ನೋ, ಸರ್ಪೆಂಟ್ಸ್ ವಿಲ್ ಕಮ್. ಸರ್ಪಗಳು ಬರ್ತವೆ. ನೀವು ಕೈ ಹೆಚ್ಚುವಂಥ ಕಾರ್ಯ ಎಲ್ಲ ಸಾಯ್ತಿರ್ತದೆ. ಆಮೆನ್. ನೋವು ನಿಮ್ಮನ್ನ ಮಾತ್ರ ಇಲ್ಲದೆ ನಿಮ್ಮಿಂದ ಬದುಕೋದಕ್ಕೆ ಆಗದೆ ಇರಂಗೆ ಮಾಡ್ತದೆ. ರಾತ್ರಿ ಎಲ್ಲ ನಿದ್ದೆ ಇಲ್ದಂಗೆ ಮಾಡ್ತದೆ. ಪರಿಸ್ಥಿತಿಗಳು ನಿಮ್ಮನ್ನು ನೆಮ್ಮದಿ ಇಲ್ದಂಗೆ ಮಾಡ್ತವೆ. ಆಮೆನ್. ಯಾಕೆ ಗೊತ್ತಾ? ದೇ ವೇರ್ ಟಾರ್ಮೆಂಟೆಡ್ by serpents. Today I want to warn you, church. ಈ ದಿನ ನಿಮ್ಮನ್ನು ಬಂದು ನಾನು ನಿಮ್ಮನ್ನು ಎಚ್ಚರಿಸ್ತೇನೆ. ನಿಮ್ಮ ನೋವು, ನಿಮ್ಮ ನಿರಾಶೆ, ನಿಮ್ಮ ಒಂದು ಹೋರಾಟಗಳು, ಅದು ನಿಮ್ಮೊಂದಿಗೆ ಇಟ್ಕೊಳ್ರಿ. ಅದನ್ನು ದೇವರನ್ನ ಅದರ ಮಧ್ಯದಲ್ಲಿ ಮಾತನಾಡಿ, ಇನ್ನೂ ಇರುವಂಥ ಪರಿಸ್ಥಿತಿಗಳಲ್ಲಿ ಇನ್ನೂ ಭೀಕರವಾಗಿ, ಭಯಂಕರವಾಗಿ. Amen.